ನೀವೆಲ್ಲರೂ ಯಶಸ್ಸನ್ನು ಪಡಿಬೇಕು ಅಂತೀರಿ ಅಲ್ಲ, ನಿಮ್ಮಲ್ಲಿ ಸೋಲ್ಬೇಕು ಅನ್ನೋರು ಯಾರು ಇಲ್ಲ. ರಿಪೋರ್ಟ್ ನೋಡಿದಾಗ CET ರ್ಯಾಂಕ್ ಹಿಂಗ್ ಬಂತು, IIT JEE ಒಳಗೆ ಹಿಂಗ್ ಬಂತು, ಸ್ಪೋರ್ಟ್ಸ್ ನಾಗ ಹಿಂಗ್ ಬಂತು, ಓಟದಾಗ ಹಿಂಗ್ ಬಂತು, ಜಾನಪದ ನೃತ್ಯದಾಗ ಪ್ರೈಸ್ ಬಂತು. ಐ ಸಿ ಎವ್ರಿವೇರ್ ಎವ್ರಿ ಯಂಗ್ ಬಾಯ್ ಆರ್ ಎ ಗರ್ಲ್ ಸೇಸ್ ಐ ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್. ಒಬ್ಬ ಹುಡುಗಿ ಕೇಳಿದ, ಸರ್ ವಾಟ್ ಈಸ್ ಸಕ್ಸಸ್, ವಾಟ್ ಈಸ್ ಸಕ್ಸಸ್? ಯಶಸ್ ಅಂದ್ರೆ ಏನು? ಯಶಸ್ ಆದವ್ರನ್ನ ತೋರಿಸೋದು ಯಶಸ್ಸಾಗಿದ್ದಾರೆ ನೋಡ್ರಿ ಅಂತ. ಆದ್ರೆ ಯಶಸ್ಸು ಅಂತ ಡಿಫೈನ್ ಮಾಡೋದು ಕಷ್ಟ. ಕೆಲವರು ಅನ್ಕೋತಾರೆ ಯಶಸ್ ಅಂದ್ರೆ ಬಹಳಷ್ಟು ರೊಕ್ಕ ಬರ್ಬೇಕು, ಬಹಳ ದುಡ್ಡು ಗಳಿಸ್ಬೇಕು. ಎಷ್ಟು ಗಳಿಸ್ಬೇಕು ಅಂತ ನನ್ಕಿಂತ ಶ್ರೀಮಂತ ಜಗತ್ನ ಯಾರು ಇರಬಾರ್ದು. ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಥಿಂಕ್ ದಟ್ ಮನಿ ಈಸ್ ಸಕ್ಸಸ್. ಅತ್ಯಂತ ಪ್ರಪಂಚದ ಶ್ರೀಮಂತ ವ್ಯಕ್ತಿ ತಗೊಂಡು ನನಗೆ ಏನ್ ಮಾಡೋದು? ಅದು ತಗೊಂಡು ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತಾವು, ಲಾಟ್ರಿ ನಂಬರ್ ಇದ್ದಂಗ. ಈ ವರ್ಷ ಇವ ಫಸ್ಟ್, ಅವ ಫಸ್ಟ್, ಯಾರು ನೆನ್ಪಿಡ್ತಾರೆ? ಯಶಸ್ ಅಂದ್ರೆ ಹಿಂಗ್ ಬಂದ್ ಹಂಗ ಹೋಗುವಂತ ಗಾಳಿ ಅಲ್ಲದು. ಇಟ್ ಶುಡ್ ರಿಮೇನ್ ದೇರ್ ಫಾರ್ ಸಮ್ ಟೈಮ್. ಮನಿ ಇಸ್ ನಾಟ್ ಸಕ್ಸಸ್. ಸಮ್ ಪೀಪಲ್ ಥಿಂಕ್ ಪವರ್ ಈಸ್ ಸಕ್ಸಸ್. ಅಧಿಕಾರ ಇರ್ಬೇಕ್ರಿ, ಇದ್ರೆ ಅಧಿಕಾರ ಇರ್ಬೇಕು. ಇನ್ ಕೆಲವರು ಅಂತಾರ ಇದ್ರೆ ಇರ್ಬೇಕು ನೋಡ್ರಿ 6 ಫೂಟ್ 7 ಇಂಚ್ ಹತ್ತಿರ ಇರ್ಬೇಕು. ದೇ ಥಿಂಕ್ ಫಿಸಿಕಲ್ ಪವರ್ ಈಸ್ ಎವ್ರಿಥಿಂಗ್. ಐ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅನ್ನೋರು ಬಹಳ ಮಂದಿ ಇದ್ರು. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೋ, ಮುಸೋಲಿನಿ ಥಾಟ್ ಸೋ, ನೆಪೋಲಿಯನ್ ಬೋನಾಪಾರ್ಟ್ ಥಾಟ್ ಸೋ, ಹಿಟ್ಲರ್ ಥಾಟ್ ಸೋ, ಒಸಾಮಾ ಬಿನ್ ಲಾಡೆನ್ ಥಾಟ್ ಸೋ. ವಿ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. But please believe, none of them became successful. None of them became successful. Nobody could conquer the whole world. The physical strength is not permanent, therefore it is not success. So money is not success. Power is not success. Physical strength is also not success. Success ಅಂದ್ರೆ ಹೆಂಗಿರ್ಬೇಕ್ರಿ? ದಿನ ಪೇಪರ್ನಾಗ ಫೋಟೋ ಬರ್ಬೇಕು. ಚಲೋ ಕೆಲ್ಸಕ್ಕೋ ಕೆಟ್ಟ ಕೆಲ್ಸ, ದಿನ ಪೇಪರ್ನಾಗ ಫೋಟೋ ಬರ್ಬೇಕು. ಕ್ರಿಕೆಟ್ನಾಗ ನೋಡ್ರಿ, ಈಗ ಸಡನ್ ಆಗಿ ಐಕಾನ್ ಚೇಂಜ್ ಆಗ್ಬಿಟ್ಟು ಹುಡುಗರನ್ನ ಕೇಳಿ ನೋಡ್ರಿ, ಹೀರೋ ಯಾರಪ್ಪ ಕ್ರಿಕೆಟ್ನಾಗ? ತೆಂಡೂಲ್ಕರ್ ನೆನಪ ಇಲ್ಲ ಎಲ್ಲರೂ. ಈಗ ವಿರಾಟ್ ಕೊಹ್ಲಿ ಹೊರತು ಬಂದು ಧೋನಿ ಅಲ್ಲ, ಕಲ್ಪನಾ ಅದ, ಸುನೀಲ್ ಗವಾಸ್ಕರ್ ಬರೀ ಕಾಮೆಂಟ್ರಿ ಅಷ್ಟೇ. ಈಗ ಇವರೆಲ್ಲ ಬಹಳ ದೊಡ್ಡವರು, ಐಕಾನ್ ನಂಬರ್ ಒನ್ ಆಗಿದ್ದವ್ರು. ಇವತ್ತೆಲ್ಲ ನಂಬರೇ ಇಲ್ಲ, ಪತ್ತೇನೇ ಇಲ್ಲ, ಹೆಸರೇ ಇಲ್ಲ. ಹಂಗಂದ್ರೆ ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ. ನಿಮ್ಗೆ ಬಂದಂತ ಖ್ಯಾತಿ ಅಂತ ಏನದ, ಇದು ಖ್ಯಾತಿ ಕೂಡ ಯಶಸ್ಸಲ್ಲ. ನಾನು ಕೆಮಿಸ್ಟ್ರಿ ಪಾಠ ಮಾಡ್ಕೋ ಸಡನ್ ಆಗಿ ಹುಡುಗರಿಗೆ ಕೇಳಿದೆ, ಒಂದ್ ಪ್ರಶ್ನೆ ಕೇಳ್ತೇನೆ ಎಲ್ಲರಿಗೂ ಒಂದೇ. ಹುಡುಗರು ತಯಾರಾಗಿದ್ರು, ಎಷ್ಟು ಮಂದಿ ನಿಮ್ಮ ಅಜ್ಜನ ಹೆಸರು ಗೊತ್ತದ ಅಂತ ಕೇಳಿದೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿ ಗೊತ್ತದ? ಸರ್ ಗೊತ್ತದ, ಎಲ್ಲಾರ ಕೈ ಐತೆ. ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತು. ಓ ಭಾರಿ ಶಣ ಇದ್ರು ಹುಡುಗರು, ವೆರಿ ಗುಡ್. ಅಜ್ಜನ ತಂದೆ ಹೆಸರು ಎಷ್ಟು ಮಂದಿ ಗೊತ್ತದ? ಎಲ್ಲರೂ ಮಾರಿ ನೋಡ್ಕೊಂಡ್ರು. 8 ಕೈ ಎದ್ದು. ಮತ್ತೊಂದ್ ಮಿನಿಟ್ ಪಾಸ್ ಆದ್ಮೇಲೆ ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಕೈ ಕಡೆ ನೋಡಿದ್ ಯಾರು ಕೈ ಎತ್ತಲಿಲ್ಲ. ಇನ್ನೊಂದಿಷ್ಟು ಹೆಸರು ಹೇಳ್ಕೊತ ಹೋಗ್ತೇನೆ ನಾನು ನಿಮ್ಗೆ, ಕೆಲವು ಹೆಸರು ಹೇಳ್ಕೋತ ಹೋಗ್ತೀನಿ. ಗೊತ್ತಿದ್ರೆ ಕೈ ಎತ್ತರಿ, ಗೊತ್ತಿಲ್ಲ ಏನ್ ತ್ರಾಸ ಇಲ್ಲ ಅಂತ ಹೇಳಿದೆ. ಎಲ್ಲಾರು ಕುರ್ಚಿ ತುದಿ ಕೂತಿದ್ರು. ರಾಮ ಗೊತ್ತಾ ನಿಮ್ಗ? ಅಯೋಧ್ಯ ರಾಮ ಎಲ್ಲಾರು ಗೊತ್ತು ಅಂತ ಕೈ ಎತ್ತಿದ್ರು. ವೆರಿ ಗುಡ್. ಕೃಷ್ಣ ಎಲ್ಲರಿಗೂ ಗೊತ್ತಿತ್ತು, ಕೃಷ್ಣ ಗೊತ್ತು. ಬುದ್ಧ ಎಸ್, ಮಹಾವೀರ ಎಸ್, ಜೀಸಸ್ ಕ್ರೈಸ್ಟ್ ಎಸ್, ರಾಮಕೃಷ್ಣ ಎಸ್, ವಿವೇಕಾನಂದ ಎಸ್, ಬಸವಣ್ಣ ಎಸ್, ಎಲ್ಲರೂ ಒಂದು ಎಸ್ ಅನ್ನೋರೆ. ನನ್ನ ಕ್ಲಾಸ್ ಹುಡುಗಿದ್ಲು, ಬ್ರಿಲಿಯಂಟ್ ಹುಡುಗಿ. ಆಕೆ ಕಣ್ಣಾಗ ನೀರಿತ್ತು. ಯಾಕೆ ಏನಾಯ್ತು ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಎತ್ತಿ ಅಂತ ಹೇಳಿದ್ಲು, ಸರ್ ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಸರ್. ನನ್ನ ಜೀವನಕ್ಕೆ ಒಂದು ಪಾಠ ಆಯ್ತು ಸರ್ ಇವತ್ತು ಅಂದ್ಲು. ಏನ್ ಪಾಠ ಮಗು ಅಂತ ಕೇಳಿದೆ. ಆ ಹುಡುಗಿ ಹೇಳಿದ್ಲು, ಸರ್ ಐ ಲರ್ನ್ಡ್ ಒನ್ ಬ್ಯೂಟಿಫುಲ್ ಲೆಸನ್ ಟುಡೇ. ಐ ರಿಮೆಂಬರ್ ಆಲ್ ದೀಸ್ ಪೀಪಲ್ ಬಟ್ ಡೋಂಟ್ ರಿಮೆಂಬರ್ ಮೈ ಓನ್ ಗ್ರೇಟ್ ಗ್ರ್ಯಾಂಡ್ ಫಾದರ್. I learnt a lesson that anyone who lives only for himself shall not be remembered by the world, and anyone who lives for others shall not be forgotten. ಯಾರು ಪರಿ ತನಗೋಸ್ಕರ ಬದುಕ್ತಾನೋ ಅವನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಪ್ರಪಂಚ ಯಾವತ್ತೂ ಮರೆಯುವುದಿಲ್ಲ. ಕೆಲವೊಂದು ಗುಣಗಳು ಬೇಕಾಗ್ತಾವ ಯಶಸ್ಸನ್ನು ಬಿಡ್ಲಾರ್ದು ಹಿಡಿಬೇಕು, ಕೈಯಾಗಿ ಹಿಡ್ಕೋಬೇಕಂದ್ರೆ. ಅದಕ್ಕೆ ಹೇಳ್ತೀನಲ್ಲ, ಇವರೆಲ್ಲ ದೊಡ್ಡವ್ರು ಹೆಂಗ್ ಯಶಸ್ಸಾದ್ರು ಹಂಗಾಗ್ಬೇಕಾದ್ರೆ ಒಂದು ಮುಖ್ಯ ಗುಣ, ಆಕರ್ಷಣೆಗೆ ಒಳಗಾಗದೆ ಇರುವಂತದ್ದು. I have seen thousands of students who say, I missed my chance because I did not focus at that time. ಆ ಹೊತ್ತಿಗೆ ಇನ್ನೊಂದ್ ಸ್ವಲ್ಪ ಓದಿದ್ರೆ ಆಗ್ತಿತ್ತೇನೋ ಅಂತ ಅನ್ಸುವಂಗ ಆಗ್ತದೆ. ಆ ರಿಗ್ರೆಟ್ ನಿಮ್ ಕಡೆ ಆಗ್ಬಾರ್ದು ಯಾವತ್ತು. ಆದ್ರೆ ಈ ವಯಸ್ಸಿನ ಮನಸ್ಸನ್ನು ಸೆಳ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿಮ್ ಗುರಿ ತಪ್ಪತ್ತಂದ್ರೆ ಮುಂದ್ ಸಾಧನೆ ಮಾಡ್ಲಿ.